ಹೇಳ್ತದೆ, ನಿನ್ನ ಕಾರ್ಯಭಾರವನ್ನು ಕರ್ತನಿಗೆ ವಹಿಸು, ಆವಾಗ ನಿನ್ನ ಉದ್ದೇಶಗಳೇನಾಗತ್ತೆ, ಸಫಲವಾಗುತ್ತೆ. ಇವತ್ತು ಅನೇಕ ಉದ್ದೇಶಗಳಿದೆ ನಿಮ್ಮ ಜೀವಿತದಲ್ಲಿ, ಅನೇಕ ವಾಗ್ದಾನಗಳಿದೆ, ಅನೇಕ ದರ್ಶನಗಳಿದೆ, ಅನೇಕ ಆಲೋಚನೆಗಳಿದೆ, ಅನೇಕ ಕಾರ್ಯಗಳು ದೇವ್ರು ನಿನ್ನ ಹತ್ರ ಮಾತಾಡಿದ್ದಾರೆ. ಅಯ್ಯೋ ಏನು ಮಾಡಕ್ಕಾಗ್ತಾ ಇಲ್ಲ, ಏನು ನಡೀತಾ ಇಲ್ಲ ನನ್ನ ಜೀವಿತದಲ್ಲಿ, ಹೀಗೆ ಇದೆ ಅಂತ ಹೇಳಿ ನೀನು ಆ ರೀತಿಯಾಗಿ ಕುಳಿತುಕೊಂಡು ಭಯಂಕರವಾದ ರೀತಿಯಲ್ಲಿ ಕ್ರಿಟಿಕಲ್ ಸಿಚುವೇಶನ್ ನೀನು ಹಾದು ಹೋಗ್ತಾ ಇದ್ರು ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಕಾರ್ಯ ಭಾರ, ನಿನ್ನ ವಿಷಯ ಯಾವ ವಿಷಯದಲ್ಲಿ ನೀನು ಭಾರವಾಗಿದ್ಯಾ, ನಿನ್ನ ಕುಟುಂಬದ ವಿಷಯದಲ್ಲ, ನಿನ್ನ ಮಕ್ಕಳ ವಿಷಯದಲ್ಲ, ಯಾವ ವಿಷಯಕ್ಕೆ ನಿನಗೆ ಭಾರವಾಗಿದೆ, ಫೈನಾನ್ಸ್ ವಿಷಯದಲ್ಲಿ ಭಾರ ಆಗಿದೆಯಾ, ಕುಟುಂಬದ ವಿಷಯದಲ್ಲಿ ಭಾರ ಇದೆಯಾ, ಯಾವ ವಿಷಯದಲ್ಲಿ ಭಾರ ಇದೆಯೋ ಆ ಭಾರವನ್ನು ಕರ್ತನಿಗೆ ನೀನು ವಹಿಸಿದ್ರೆ ನಿನ್ನ ಉದ್ದೇಶಗಳು ಏನಾಗುತ್ತೆ, ಅಲ್ಲಿ ಸಫಲವಾಗುತ್ತೆ. ಹಲ್ಲೆಲೂಯಾ. ನಿನ್ನ ಉದ್ದೇಶ ದೊಡ್ಡದಾಗಿರ್ಬೋದು, ನಿನ್ನ ದರ್ಶನ ದೊಡ್ಡದಾಗಿರ್ಬೋದು, ನಿನ್ನ ಆಲೋಚನೆ ದೊಡ್ಡದಾಗಿರ್ಬೋದು, ನಿನ್ನ ಡ್ರೀಮ್ ದೊಡ್ಡದಾಗಿರ್ಬೋದು, ಎಲ್ಲವನ್ನು ಕರ್ತನಲ್ಲಿ ಯಾವಾಗ ನೀನು ವಹಿಸುತ್ತೀಯೋ ಅದೇನಾಗುತ್ತೆ, ತಕ್ಕ ಸಮಯದಲ್ಲಿ, ತಕ್ಕ ಕಾಲದಲ್ಲಿ, ತಕ್ಕ ಟೈಮಿಗೆ, ಗುಪ್ತ ಕಾಲದಲ್ಲಿ ಅದೇನಾಗುತ್ತೆ, ಸಫಲವಾಗುತ್ತೆ. ಹಲ್ಲೆಲೂಯಾ. ದೇವರು ಸಫಲ ಮಾಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ನೋಡಿ, ದಾವೀದನ ಜೀವಿತದಲ್ಲಿ ದೇವರು ಆತನನ್ನು ಅಭಿಷೇಕ ಮಾಡಿದಾಗ, ಅದು ಅಭಿಷೇಕ ಆಗಿದ ತಕ್ಷಣ ಅವನು ಇಸ್ರಾಯೇಲ್ ಅರಸನಾಗ್ಲಿಲ್ಲ, ಅದಕ್ಕೊಂದು ಟೈಮ್ ಇತ್ತು, ಆ ಸಮಯಕ್ಕೆ ಅವನು ಇಸ್ರಾಯೇಲ್ ಅರಸನಾಗಿತ್ತು. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ಬೈಬಲ್ ಅಲ್ಲಿ ನೋಡುವುದಾದ್ರೆ ಪ್ರತಿಯೊಬ್ಬ ಸೇವಕರಲ್ಲಿ ಕೂಡ ತಕ್ಷಣನೇ ಅದು ನೆರವೇರಿಲ್ಲ. ಪೌಲನನ್ನ ದೇವರು ಹೇಳಿದ್ರು, ಕರೆದು ಬಿಟ್ಟು ಎನ್ಕೌಂಟರ್ ಆಗಿ ನೀನು ನನ್ನ